ಹಲೋ ಸ್ಟೂಡೆಂಟ್ಸ್, ಯಾರೆಲ್ಲ ಫಸ್ಟ್ ಇಯರ್ BCom BBA ನಲ್ಲಿದ್ದೀರಾ? ಟ್ಯಾಲಿ ನಾಳೆ ಸಬ್ಜೆಕ್ಟ್ ಇರ್ತಕ್ಕಂಥದ್ದು ಕಂಪ್ಯೂಟರ್ ಅಕೌಂಟಿಂಗ್ ವಿತ್ ಟ್ಯಾಲಿ ಪ್ರೈಮ್. 40 ಮಾರ್ಕ್ಸ್ಗೆ ನೀವು ಎಕ್ಸಾಮ್ ಬರೀಬೇಕಾಗುತ್ತೆ. ಸೊ ಅಲ್ಲಿ 10 ಮಾರ್ಕ್ಸ್ಗೆ 1 ಕ್ವಶನ್ಸ್ ಇರುತ್ತೆ, 5 ಮಾರ್ಕ್ಸ್ಗೆ 4 ಕ್ವಶನ್ಸ್ ಬರುತ್ತೆ, ಅಂಡ್ 2 ಮಾರ್ಕ್ಸ್ಗೆ 5 ಕ್ವಶನ್ಸ್ ಅನ್ನ ಬರೀಬೇಕಾಗುತ್ತೆ. ಟೋಟಲ್ 40 ಮಾರ್ಕ್ಸ್ಗೆ ನೀವು ಎಕ್ಸಾಮ್ ಅನ್ನ ಬರೀತಕ್ಕಂಥದ್ದು. ಸೊ ಅದ್ರ ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ ಯಾವ್ದಪ್ಪ ಅಂದ್ರೆ ಯೂನಿಟ್ 3 ಬಂದು ಇಂಟ್ರೊಡಕ್ಷನ್ ಟು ಟ್ಯಾಲಿ ಪ್ರೈಮ್ ಅಂತ ಕೇಳ್ತಾರೆ. ಈ ಒಂದು ಕ್ವಶನ್ಸ್ ಅಲ್ಲಿ ಯಾವ್ದೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಇದೆ ಅಂತ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದೆ. ಅದಕ್ಕೆ ಸಂಬಂಧಪಟ್ಟಂತ ಆನ್ಸರ್ಸ್ ಅನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ, ಏನೇನು ಬರೀಬೇಕು ಅಂತ. ಅದೇ ತರ ಈ ಆನ್ಸರ್ಸ್ ಅನ್ನ ನಿಮ್ಮ ಡಿಸ್ಕ್ರಿಪ್ಷನ್ಸ್ ಅಲ್ಲಿ ಹಾಕಿರ್ತೀನಿ, ನೀವು ತಗೊಂಡು ಪ್ರಿಂಟ್ ತಗೊಂಡು ಓದ್ಕೋಬಹುದು. ಸೊ ಫಸ್ಟ್, ವಾಟ್ ಈಸ್ ಟ್ಯಾಲಿ ಪ್ರೈಮ್? ವಾಟ್ ಈಸ್ ಟ್ಯಾಲಿ? ವಾಟ್ ಯು ಮೀನ್ ಬೈ ಟ್ಯಾಲಿ ಅಂತ ಕೇಳಿದ್ರೆ, ಟ್ಯಾಲಿ ಪ್ರೈಮ್ ಈಸ್ ಅನ್ ಅಕೌಂಟಿಂಗ್ ಸಾಫ್ಟ್ವೇರ್ ಯೂಸ್ಡ್ ಟು ರೆಕಾರ್ಡ್, process, manage the business transaction such as accounting transaction, inventory transaction, GST transactions as well as financial reporting ಸಂಬಂಧಪಟ್ಟಂತ ಎಲ್ಲ ಅಕೌಂಟಿಂಗ್ ರಿಲೇಟೆಡ್ ಟ್ರಾನ್ಸಾಕ್ಷನ್ಸ್ ಅನ್ನ ರೆಕಾರ್ಡ್ ಮಾಡ್ತಕ್ಕಂಥದ್ದೇ ಟ್ಯಾಲಿ ಪ್ರೈಮ್ ಅಂತ ಕರಿತೀವಿ. ಟ್ಯಾಲಿ ಪ್ರೈಮ್ ಈಸ್ ಒನ್ ಆಫ್ ದಿ ಅಕೌಂಟಿಂಗ್ ಸಾಫ್ಟ್ವೇರ್ ವಿಚ್ ಇಸ್ ಯೂಸ್ಡ್ ಟು ರೆಕಾರ್ಡ್ ದ ಬಿಸ್ನೆಸ್ ಅಕೌಂಟಿಂಗ್ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ಅನ್ನ ರೆಕಾರ್ಡ್ ಮಾಡ್ಲಿಕ್ಕೆ ಇರ್ತಕ್ಕಂಥ ಒಂದು ಸಾಫ್ಟ್ವೇರ್ ಟ್ಯಾಲಿ ಸಾಫ್ಟ್ವೇರ್ ಅಂತ ಕರಿತೀವಿ. ಅಷ್ಟು ಮೀನಿಂಗ್ ಅನ್ನ ಬರೆದ್ರೆ ಸಾಕು. ಅಂಡ್ ಹೌ ಡು ಯು ಕ್ರಿಯೇಟ್ ನ್ಯೂ ಕಂಪನಿ ಇನ್ ಟ್ಯಾಲಿ ಪ್ರೈಮ್? ನೋಡಿ, ಟ್ಯಾಲಿನಲ್ಲಿ ಯಾವ ತರ ನೀವು ಕಂಪನಿನ ಕ್ರಿಯೇಟ್ ಮಾಡ್ತೀರಾ ಅಂತ ಹೇಳಿದ್ರೆ, ಎ ನ್ಯೂ ಕಂಪನಿ ಇಸ್ ಕ್ರಿಯೇಟೆಡ್ ಬೈ ಸೆಲೆಕ್ಟಿಂಗ್ ಕ್ರಿಯೇಟ್ ಕಂಪನಿ ಫ್ರಮ್ ದಿ ಗೇಟ್ ವೇ ಆಫ್ ಟ್ಯಾಲಿ. ಅಂದ್ರೆ ಗೇಟ್ ವೇ ಆಫ್ ಟ್ಯಾಲಿಯಿಂದ ನೀವು ಕ್ರಿಯೇಟ್ ಕಂಪನಿಯನ್ನ ಸೆಲೆಕ್ಟ್ ಮಾಡಿಕೊಂಡು ಅಂಡ್ ಎಂಟರ್ ಆಲ್ ದ ಡೀಟೇಲ್ಸ್ ಏನ್ ಕೇಳುತ್ತೆ ಅಲ್ಲಿ, ನೇಮ್, ಅಡ್ರೆಸ್ ಆಗಿರ್ಬೋದು, ಪಿನ್ ಕೋಡ್ ಆಗಿರ್ಬೋದು, ಎಲ್ಲದೂ ಸಿಗುತ್ತೆ. ಅದನ್ನ ಯೂಸ್ ಮಾಡಿಕೊಂಡು ನೀವು ಕ್ರಿಯೇಟ್ ಮಾಡ್ಬೋದು. ಅಥವಾ ಶಾರ್ಟ್ಕಟ್ ಕೀ Ctrl+C ಪ್ರೆಸ್ ಮಾಡಿದ್ರೆ ಕಂಪನಿ ಕ್ರಿಯೇಷನ್ ಸ್ಕ್ರೀನ್ ಓಪನ್ ಆಗುತ್ತೆ. ಈ ನೆಸರಿ ಡೀಟೇಲ್ಸ್ ಅನ್ನ ಎಂಟರ್ ಮಾಡಬೇಕಾಗುತ್ತೆ. ಸೊ ಗೋ ಟು ಗೇಟ್ ವೇ ಆಫ್ ಟ್ಯಾಲಿ ಅಂಡ್ ಸೆಲೆಕ್ಟ್ ಕ್ರಿಯೇಟ್ ಕಂಪನಿ ಇನ್ಫಾರ್ಮೇಶನ್ಸ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ, ಸೊ ಹೇಗೆ ನೀವು ಕ್ರಿಯೇಟ್ ಮಾಡ್ತೀರಾ ಅಂತ ಕೇಳ್ತಕ್ಕಂಥದ್ದು. ಸೊ ಅಥವಾ ನೀವು ಇದಕ್ಕಿನ್ನ ಸಿಂಪಲ್ ರೆಕಾರ್ಡ್ ಮಾಡ್ತೀರಾ ಅಂದ್ರೆ, ಸೊ ಗೇಟ್ ವೇ ಆಫ್ ಟ್ಯಾಲಿ ಗೇಟ್ ವೇ ಆಫ್ ಟ್ಯಾಲಿಯಿಂದ ನಾವು ಏನನ್ನ ಸೆಲೆಕ್ಟ್ ಮಾಡ್ಕೋಬೇಕು ಅಂದ್ರೆ, ಸೊ ಕಂಪನಿ ಇನ್ಫೋ ಸೆಲೆಕ್ಟ್ ಮಾಡ್ಕೋಬೇಕು. ಕಂಪನಿ ಇನ್ಫೋನ ಸೆಲೆಕ್ಟ್ ಮಾಡ್ಕೊಳ್ತೀವಿ. ಈ ಕಂಪನಿ ಇನ್ಫೋನಲ್ಲಿ ನಿಮಗೆ ಸೆಲೆಕ್ಟ್ ಕಂಪನಿ, ಕ್ರಿಯೇಟ್ ಕಂಪನಿ, ಶೆಡ್ ಕಂಪನಿ 3 ಆಪ್ಷನ್ಸ್ ಇರುತ್ತೆ. ನಾನು ಕ್ರಿಯೇಟ್ ಮಾಡಬೇಕು ಅಂದ್ರೆ ಕ್ರಿಯೇಟ್ ಕಂಪನಿ ಮೇಲೆ ಕ್ಲಿಕ್ ಮಾಡಿದ್ರೆ, ಕ್ರಿಯೇಟ್ ಕಂಪನಿ ಮೇಲೆ ಕ್ಲಿಕ್ ಮಾಡಿದ್ರೆ ಕಂಪನಿ ಕ್ರಿಯೇಷನ್ ಫಾರ್ಮ್ ಓಪನ್ ಆಗುತ್ತೆ. ಆಗ ನಾವು ಕಂಪನಿಗೆ ನೆಸೆಸರಿ ಡೀಟೇಲ್ಸ್ ಹಾಕಿ ಕ್ರಿಯೇಟ್ ಅನ್ನ ಮಾಡಬಹುದು. ಸೊ ಯಾವ ತರ ಬೇಕಾದ್ರೂ ಬರೀಬಹುದು. ಸೊ ನ್ಯೂ ಕಂಪನಿ ಕ್ರಿಯೇಟ್ ಮಾಡಬೇಕು ಅಂದ್ರೆ ಇದು ಪಾತ್, ಪ್ರೊಸೆಸ್, ವೇ: ಗೇಟ್ ವೇ ಆಫ್ ಟ್ಯಾಲಿ, ಕಂಪನಿ ಇನ್ಫೋ, ಕ್ರಿಯೇಟ್ ಕಂಪನಿ. ಆರ್ ಡೈರೆಕ್ಟ್ಲಿ ಯು ಕ್ಯಾನ್ ಕ್ಲಿಕ್ ಆನ್ F1 ಶಾರ್ಟ್ಕಟ್ ಕೀ ಮೇಲೆ ಕ್ಲಿಕ್ ಮಾಡಿದ್ರೆ ಕಂಪನಿ ಕ್ರಿಯೇಷನ್ ಸ್ಕ್ರೀನ್ ಓಪನ್ ಆಗುತ್ತೆ. ಅಂಡ್ ಥರ್ಡ್ ಮೋಸ್ಟ್, ನೇಮ್ ದಿ 2 ಪ್ರೀ ಡಿಫೈನ್ ಲೆಡ್ಜರ್ಸ್ ಇನ್ ಟ್ಯಾಲಿ. 2 ಇಂಪಾರ್ಟೆಂಟ್ ಲೆಡ್ಜರ್ಸ್ ಯಾವ್ದಪ್ಪ ಟ್ಯಾಲಿನಲ್ಲಿ ಅಂತ ಹೇಳಿದ್ರೆ, ಕ್ಯಾಶ್ ಅಕೌಂಟ್ ಮತ್ತೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. 2 ಪ್ರೀ ಡಿಫೈನ್ ಲೆಡ್ಜರ್ ಇದು. ಅದು ನಿಮ್ಮ ಕ್ವಶನ್ಸ್ ಅಲ್ಲಿ ಈ ಸಲ ಎಕ್ಸಾಮ್ ಅಲ್ಲಿ ಖಂಡಿತವಾಗ್ಲೂ ಇರುತ್ತೆ. ಪ್ರೀ ಡಿಫೈನ್ ಲೆಡ್ಜರ್ ಮೆನ್ಷನ್ ಮಾಡಿ ಅಂತ, ಕ್ಯಾಶ್ ಮತ್ತೆ P&L ಅಕೌಂಟ್ ಅಂತ ಬರೀಬೇಕು. ದೆನ್ ವಾಟ್ ಈಸ್ ಲೆಡ್ಜರ್ ಇನ್ ಟ್ಯಾಲಿ ಅಂತ 2 ಮಾರ್ಕ್ಸ್ ಕೇಳ್ಬೋದು. ವಾಟ್ ಈಸ್ ಲೆಡ್ಜರ್ ಇನ್ ಟ್ಯಾಲಿ ಅಂದ್ರೆ, a ledger in tally is an account that record all transaction related to particular asset, particular liability, particular person, particular income and expenses ಗೆ ಸಂಬಂಧಪಟ್ಟ ಎಲ್ಲಾ ಟ್ರಾನ್ಸಾಕ್ಷನ್ಸ್ ರೆಕಾರ್ಡ್ ಮಾಡ್ತಕ್ಕಂಥದ್ದ ಲೆಡ್ಜರ್ ಅಂತ ಕರಿತೀವಿ. A ledger in tally is an account that record all the transactions relating to particular person, assets, liability, expenses, income. And list out any predefined groups in tally prime. There are 28 predefined groups ಇರುತ್ತೆ. ಯಾವ್ದಾದ್ರೂ 2 ಬರೀಬಹುದು ನೀವು. ಜಸ್ಟ್ ನಾನು ಕೋಟ್ ಮಾಡಿದ್ದೀನಿ. ಕ್ಯಾಪಿಟಲ್ ಮತ್ತೆ ಕರೆಂಟ್ ಅಸೆಟ್, ಫಿಕ್ಸ್ಡ್ ಅಸೆಟ್ ಇದೆ, ಸೇಲ್ಸ್ ಇದೆ, ಪರ್ಚೇಸ್ ಇದೆ, ಯಾವ್ದು ಬೇಕಾದ್ರೂ ನೀವು ಬರೀಬಹುದು. Then what is the shortcut key to shed company in tally prime? Shed company means deactivating the company ಅಂತ ಕರಿತೀವಿ. So shortcut key for shed company in tally prime is Alt F3, then select shed company ಓಪನ್ ಆಗುತ್ತೆ. ಸೊ ನೀವು Alt F3 ಪ್ರೆಸ್ ಮಾಡಿದ ತಕ್ಷಣ ಕಂಪನಿ ಶೆಡ್ ಕಂಪನಿಯನ್ನ ನೀವು ಸೆಲೆಕ್ಟ್ ಮಾಡ್ಕೊಂಡ್ರೆ ಕಂಪನಿ ಡಿಆಕ್ಟಿವೇಟ್ ಆಗುತ್ತೆ. ಸೊ ಶಾರ್ಟ್ಕಟ್ ಕೀ ಫಾರ್ ಶೆಡ್ ಕಂಪನಿ ಇಸ್ Alt F3. ಡಿಫೈನ್ ಗ್ರೂಪ್ ಇನ್ ಟ್ಯಾಲಿ ಪ್ರೈಮ್ ಅಂತ ಕೇಳಿದರೆ, ವಾಟ್ ಯು ಮೀನ್ ಬೈ ಡಿಫೈನ್ ಗ್ರೂಪ್ ಇನ್ ಟ್ಯಾಲಿ? ಗ್ರೂಪ್ಸ್ ಅಂದ್ರೆ ಏನು ಅಂದ್ರೆ, ಎ ಗ್ರೂಪ್ ಇನ್ ಟ್ಯಾಲಿ ಪ್ರೈಮ್ ಇಸ್ ಎ ಕಲೆಕ್ಷನ್ ಆಫ್ ಸಿಮಿಲರ್ ಲೆಡ್ಜರ್ ಕ್ಲಾಸಿಫೈಡ್ ಟುಗೆದರ್ ಟು ಹೆಲ್ಪ್ ಸಿಸ್ಟಮ್ಯಾಟಿಕ್ ಅಕೌಂಟಿಂಗ್ ಅಂಡ್ ರಿಪೋರ್ಟ್ ಜನರೇಷನ್. ಅಂದ್ರೆ ಗ್ರೂಪ್ ಅಂದ್ರೆ ಕಲೆಕ್ಷನ್ ಆಫ್ ಸಿಮಿಲರ್ ಲೆಡ್ಜರ್ ಅಕೌಂಟ್ಸ್. ಫಾರ್ ಎಕ್ಸಾಂಪಲ್ ಲ್ಯಾಂಡ್, ಬಿಲ್ಡಿಂಗ್, ಪ್ಲಾಂಟ್, ಮಿಷನರಿ, ಫರ್ನಿಚರ್ ಅಂಡ್ ಕಂಪ್ಯೂಟರ್ ಇವೆಲ್ಲ ಇರ್ತವೆ. ಇವೆಲ್ಲ ಲೆಡ್ಜರ್ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡಿರ್ತೀವಿ. ಈ ಎಲ್ಲಾ ಲೆಡ್ಜರ್ಸ್ ಅನ್ನ ಕಲೆಕ್ಷನ್ಸ್ ಅನ್ನ ಮಾಡ್ಕೋಬೇಕು. ಎಲ್ಲ ಸಿಮಿಲರ್ ಇರ್ತಕ್ಕಂಥ, ಯಾಕಂದ್ರೆ ಎಲ್ಲದೂ ಕೂಡ ಒಂದು ಫಿಕ್ಸ್ಡ್ ಅಸೆಟ್ ಅಂತ ಕರಿತೀವಿ. ಹಾಗಾಗಿ ಕಲೆಕ್ಷನ್ ಆಫ್ ಸಿಮಿಲರ್ ಲೆಡ್ಜರ್ ಅಕೌಂಟ್ ಕ್ಲಾಸಿಫೈಡ್ ಟುಗೆದರ್ ಟು ಹೆಲ್ಪ್ ಇನ್ ಸಿಸ್ಟಮ್ಯಾಟಿಕ್ ಅಕೌಂಟಿಂಗ್ ಅಂಡ್ ರಿಪೋರ್ಟಿಂಗ್ ಜನರೇಷನ್ಸ್ ಅನ್ನ ಮಾಡ್ಲಿಕ್ಕೆ ಹೆಲ್ಪ್ಫುಲ್ ಆಗ್ತಕ್ಕಂಥದ್ದು. ಹಾಗಾಗಿ ಸಿಮಿಲರ್
ಇರ್ತಕ್ಕಂಥ ಲೆಡ್ಜರ್ ಅಕೌಂಟ್ನ ಕಲೆಕ್ಟ್ ಮಾಡ್ತಕ್ಕಂಥದ್ದೇ ಗ್ರೂಪ್ ಅಂತ ಕರಿತೀವಿ. ಇದು 2 ಮಾರ್ಕ್ಸ್ ಅಲ್ಲಿ ಇರ್ತಕ್ಕಂಥದ್ದು. ಅಂಡ್ ಟ್ಯಾಲಿ 1986 ಅಲ್ಲಿ ಇನ್ವೆಂಟ್ ಆಗಿರ್ತಕ್ಕಂಥದ್ದು. ಭರತ್ ಗುಯಾಂಕ ಸನ್ ಆಫ್ ಸ್ಯಾಮ್ ಸುಂದರ್ ಗುಯಾಂಕ ಇನ್ವೆಂಟೆಡ್ ಟ್ಯಾಲಿ ಪ್ರೈಮ್ ಅನ್ನ ಇನ್ವೆಂಟ್ ಮಾಡಿರ್ತಕ್ಕಂಥದ್ದು. ಭರತ್ ಗುಯಾಂಕ ಸನ್ ಆಫ್ ಸ್ಯಾಮ್ ಸುಂದರ್ ಗುಯಾಂಕ 1986 ಅಲ್ಲಿ ಇನ್ವೆಂಟ್ ಅನ್ನ ಮಾಡಿರ್ತಕ್ಕಂಥದ್ದು. ಹೂ ಡೆವಲಪ್ ಟ್ಯಾಲಿ ಅಂತ ಬೇಕಾದ್ರೆ ಕೇಳಬಹುದು. ಅಂಡ್ ಸೆಕ್ಷನ್ ಸಿ ಅಥವಾ ಸೆಕ್ಷನ್ ಬಿ ಬಂದ್ರೆ ಎಕ್ಸ್ಪ್ಲೈನ್ ದಿ ಸ್ಟೆಪ್ಸ್ ಟು ಕ್ರಿಯೇಟ್ ಕಂಪನಿ ಇನ್ ಟ್ಯಾಲಿ ಪ್ರೈಮ್ ಯೂಸಿಂಗ್ ಇಮ್ಯಾಜಿನರಿ ಡಾಟಾ ಅಂತ ಕೇಳ್ತಾರೆ. ಅಲ್ಲಿ ನೀವು ಇಮ್ಯಾಜಿನರಿ ಫಿಗರ್ಸ್ ಅನ್ನ ಬರೀಬಹುದು, ಬಟ್ ನಾನು ಬರೀ ಸ್ಟೆಪ್ಸ್ ಮಾತ್ರ ತೋರಿಸ್ತಾ ಇದ್ದೀನಿ. ಸೊ ನೀವು ಅಲ್ಲಿ ಇಮ್ಯಾಜಿನರಿ ಫಿಗರ್ಸ್ ಅನ್ನ ಬರೀರಿ. ನೋಡಿ, 2 ಸ್ಟೆಪ್ ಅನ್ನ ಫಾಲೋ ಮಾಡಿ. ಸ್ಟೆಪ್ 1, ಕಂಪನಿನ ಕ್ರಿಯೇಟ್ ಮಾಡಬೇಕು. ಗೋ ಟು ಗೇಟ್ ವೇ ಆಫ್ ಟ್ಯಾಲಿ, ಕಂಪನಿ ಇನ್ಫೋ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಕಂಪನಿ ಕ್ರಿಯೇಷನ್ ಸ್ಕ್ರೀನ್ ಓಪನ್ ಆಗುತ್ತೆ, ಕ್ರಿಯೇಟ್ ಕಂಪನಿ ಆಪ್ಷನ್ ಓಪನ್ ಆಗುತ್ತೆ. ಸೊ ಆ ಕಂಪನಿ ಕ್ರಿಯೇಟ್ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ಕಂಪನಿ ಕ್ರಿಯೇಷನ್ ಸ್ಕ್ರೀನ್ ಓಪನ್ ಆಗುತ್ತೆ. ಆಗ ನೀವು ಸೆಕೆಂಡ್ ಸ್ಟೆಪ್ ಏನ್ ಮಾಡಬೇಕು ಅಂದ್ರೆ ಎಂಟರ್ ಆಲ್ ದಿ ಡೀಟೇಲ್ಸ್ ಇನ್ ದಿ ಕಂಪನಿ ಕ್ರಿಯೇಷನ್ ಫಾರ್ಮ್. ಸೊ ಕಂಪನಿ ಕ್ರಿಯೇಷನ್ ಫಾರ್ಮ್ ಅಲ್ಲಿ ಇರ್ತಕ್ಕಂಥ ಎಲ್ಲಾ ಡೀಟೇಲ್ಸ್ ಅನ್ನ ನೀವು ಫಿಲ್ ಮಾಡಬೇಕಾಗುತ್ತೆ. ಅಲ್ಲಿ ಏನೇನ್ ಡೀಟೇಲ್ಸ್ ಇರುತ್ತಪ್ಪ ಅಂತ ಹೇಳಿದ್ರೆ, ಕ್ವಶನ್ ಆ ಒಂದು ಕಂಪನಿ ಸ್ಕ್ರೀನ್ ಅಲ್ಲಿ ನೇಮ್, ಟೈಪ್ ದಿ ನೇಮ್ ಆಫ್ ದಿ ಕಂಪನಿ ವಿಚ್ ಹಾಸ್ ಟು ಬಿ ಕ್ರಿಯೇಟೆಡ್. ಯಾವ ನೇಮ್ ಇದೆ ಆ ನೇಮ್ ಅನ್ನ ಬರೀಬೇಕಾ. ಫಾರ್ ಎಕ್ಸಾಂಪಲ್ ಅಜಯ್ ಕಂಪನಿ ಲಿಮಿಟೆಡ್. ಸೊ ಟೈಪ್ ದ ನೇಮ್ ಆಫ್ ದಿ ಕಂಪನಿ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಅಂಡ್ ಮೇಲಿಂಗ್ ನೇಮ್ ಅಂತ ಕರಿತೀವಿ. ಟ್ಯಾಲಿ ಡಿಫಾಲ್ಟ್ಲಿ ಅಕ್ಸೆಪ್ಟೆಡ್ ದಿ ನೇಮ್ ಆಫ್ ದಿ ಕಂಪನಿ ಆಸ್ ಎ ಮೇಲಿಂಗ್ ನೇಮ್ ಅನ್ನ, ಸೇಮ್ ಅದೇ ಏನಿರುತ್ತೆ ಅದನ್ನೇ ಮೇಲಿಂಗ್ ನೇಮ್ ಆಗಿ ತಗೊಳುತ್ತೆ. ಸೊ ಇಟ್ ಈಸ್ ಬೈ ವಿಚ್ ಯೂಸರ್ ವುಡ್ ಲೈಕ್ ಟು ಹ್ಯಾವ್ ಕರೆಸ್ಪಾಂಡೆನ್ಸ್ ನೇಮ್ ಅನ್ನ ಕೊಡ್ತೀರಾ ಅಂದ್ರೆ ನೀವು ಕೊಡಬಹುದು. ಬಟ್ ಡಿಫಾಲ್ಟ್ ಆಗಿ ನೇಮ್ ಆಫ್ ದಿ ಕಂಪನಿ ಏನಿರುತ್ತೆ ಅದೇ ನೇಮು ಮೇಲಿಂಗ್ ನೇಮ್ ಆಗಿ ತಗೊಳುತ್ತೆ ಕಂಪನಿ ನೇಮ್ ಅನ್ನ. ಅಂಡ್ ಅಡ್ರೆಸ್ ಆಪ್ಷನ್ಸ್ ಇರುತ್ತೆ. ಅಡ್ರೆಸ್ ಆಪ್ಷನ್ಸ್ ಅಲ್ಲಿ ಇನ್ ದಿಸ್ ಆಪ್ಷನ್ ಫೀಲ್ಡ್ ದ ಯೂಸರ್ ಹ್ಯಾಸ್ ಟು ಬಿ ಎಂಟರ್ ದ ಟೈಪ್ ಆಫ್ ಅಡ್ರೆಸ್ ಆಫ್ ದಿ ಕಂಪನಿ ಅಡ್ರೆಸ್ ಅನ್ನ ಟೈಪ್ ಮಾಡಬೇಕಾಗುತ್ತೆ. ಸೊ ಅಂದ್ರೆ ಯು ನೀಡ್ ಟು ಬಿ ಎಂಟರ್ ಅಡ್ರೆಸ್. ಫಾರ್ ಎಕ್ಸಾಂಪಲ್ ಬೆಂಗಳೂರು ಜಯನಗರದಲ್ಲಿ ಇದ್ದಾರೆ, ಅಥವಾ 5600 ಏನೇನಿದೆ ಅಡ್ರೆಸ್ ಪಿನ್ ಕೋಡ್ ಸಮೇತ ಅಲ್ಲಿ ಹಾಕ್ಬೇಕಾಗುತ್ತೆ. ಅಂಡ್ ಸ್ಟೇಟ್ ಬಂದು ಯೂಸರ್ ಹ್ಯಾಸ್ ಟು ಬಿ ಮೆನ್ಷನ್ ದ ನೇಮ್ ಆಫ್ ದಿ ಸ್ಟೇಟ್ ವಿಚ್ ಇಸ್ ಬಿಲಾಂಗ್ಸ್ ಟು ದಟ್ ಕಂಪನಿ, ಬಿಕಾಸ್ ಕಂಪನಿ ಹ್ಯಾಸ್ ಟು ಪೇ GST ನ ಪೇಮೆಂಟ್ ಮಾಡಬೇಕಾಗುತ್ತೆ. ಹಾಗಾಗಿ GST ರೇಟ್ಸ್ ಅನ್ನ ಮೇಲೆ ಇರೋದ್ರಿಂದ, ಸೊ GST ರೇಟ್ ಏನಿರುತ್ತೆ ಟ್ಯಾಕ್ಸ್ ಅನ್ನ ಕೊಡಬೇಕಾಗುತ್ತೆ. ಹಾಗಾಗಿ ಸ್ಟೇಟ್ ಅನ್ನ ರೆಕಾರ್ಡ್ ಮಾಡಬೇಕಾಗುತ್ತೆ. ಪಿನ್ ಕೋಡ್, ಅಂಡ್ ದಿಸ್ ಆಪ್ಷನ್ ಯೂಸರ್ ಹ್ಯಾಸ್ ಟು ಬಿ ಎಂಟರ್ ದ ಪಿನ್ ಕೋಡ್ ಆಫ್ ದಿ ಪೋಸ್ಟಲ್ ಇಂಡೆಕ್ಸ್ ನಂಬರ್ ಅಂತ ಏನ್ ಕರಿತೀವಿ, ಆ ಪಿನ್ ಕೋಡ್ ನಂಬರ್ ಅನ್ನು ಕೂಡ ರೆಕಾರ್ಡ್ ಮಾಡಬೇಕಾಗುತ್ತೆ. ಅಂಡ್ ಫೋನ್ ನಂಬರ್, ಯೂಸರ್ ಈ ಒಂದು ಫೋನ್ ನಂಬರ್ ಆಪ್ಷನ್ಸ್ ಅಲ್ಲಿ ಕಂಪನಿ ರಿಲೇಟೆಡ್ ಫೋನ್ ನಂಬರ್ ಅನ್ನ ಬರಿಬೇಕಾಗುತ್ತೆ. ಯಾವ್ದಾದ್ರು ಒಂದು ಫೋನ್ ನಂಬರ್ ಇಮ್ಯಾಜಿನರಿ ಫಿಗರ್ ಬರೀರಿ. ಅಂಡ್ ಮೊಬೈಲ್ ನಂಬರ್ ಇದ್ರೆ ಮೊಬೈಲ್ ನಂಬರ್ ಅನ್ನು ಬರಿಬೇಕಾಗುತ್ತೆ. ಅಂಡ್ ಕಂಪನಿ ಹ್ಯಾವ್ ದನ್ ಇಮೇಲ್ ID ಆಫ್ ದಿ ಕಂಪನಿ. ಇನ್ ದಿಸ್ ಆಪ್ಷನ್ ಕಂಪನಿ ಹ್ಯಾಸ್ ಟು ಬಿ ರೆಕಾರ್ಡ್ ದ ಇಮೇಲ್ ID ಆಫ್ ದಿ ಕಂಪನಿ. ಅಂಡ್ ಇಂಡಿಯನ್ GSTN ನಂಬರ್ ಅನ್ನ ಕೊಟ್ಟಿರ್ತಾರೆ, ಅದನ್ನ ನೀವು ಆಪ್ಷನ್ಸ್ ಅನ್ನ ಎಸ್ ಅಂತ ತೋರಿಸಬೇಕಾಗುತ್ತೆ. ಬಿಕಾಸ್ nowadays it became compulsory ಇರೋದ್ರಿಂದ user has to be enter the date from which GST is applicable. ಯೂಸ್ ಇಂಡಿಯನ್ GSTN ನಂಬರ್ ಅನ್ನ ಹಾಕೊಂಡು ತಗೋಬೇಕಾಗುತ್ತೆ. GST ಅಲ್ಲಿ ಟ್ಯಾಕ್ಸ್ ರಿಲೇಟೆಡ್ ಈ ಒಂದು ಆಪ್ಷನ್ಸ್ ಇರುತ್ತೆ, ಅದನ್ನ ಎಸ್ ಅಂತ ತೋರಿಸಬೇಕಾಗುತ್ತೆ. ಅಂಡ್ ಇನ್ಕಮ್ ಟ್ಯಾಕ್ಸ್ ನಂಬರ್ ಅಂತ ಏನ್ ಕರಿತವೆ, ಈ ಟ್ಯಾಕ್ಸ್ ನಂಬರ್ GSTIN ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ನಂಬರ್ ಅನ್ನ ನೀವು ಅಲ್ಲಿ ಏನ್ ಅಲೋಕೇಟ್ ಮಾಡಿರ್ತಾರೆ 15 ಡಿಜಿಟ್ ಅನ್ನ, ಆ ಅಲಾಟೆಡ್ ನಂಬರ್ ಅನ್ನ ಕಂಪನಿ ಅಲ್ಲಿ ಹಾಕ್ಬೇಕಾಗುತ್ತೆ. ಟಿನ್ ನಂಬರ್ ಅಂತ ಏನ್ ಕರಿತೀವಿ, ಟ್ಯಾಕ್ಸ್ ಐಡೆಂಟಿಫಿಕೇಶನ್ ನಂಬರ್, GSTN ನಂಬರ್ ಅನ್ನ ರೆಕಾರ್ಡ್ ಮಾಡಬೇಕಾಗುತ್ತೆ. ಅಂಡ್ ಮೇಂಟೈನ್ ಆಪ್ಷನ್ಸ್ ಅಲ್ಲಿ ನೋಡಿ, ಟ್ಯಾಲಿನಲ್ಲಿ 2 ತರ ನೀವು ಮೇಂಟೈನ್ ಮಾಡಬಹುದು. ಬರೀ ಅಕೌಂಟ್ಸ್ ಓನ್ಲಿ ಬೇಕಾದ್ರೆ ಮೇಂಟೈನ್ ಮಾಡಬಹುದು. ದೇರ್ ಆರ್ 2 ಆಪ್ಷನ್ಸ್ ಇನ್ ಟ್ಯಾಲಿ ಟು ಮೇಂಟೈನ್ ಅಕೌಂಟ್ಸ್ ಓನ್ಲಿ ಆರ್ ಅಕೌಂಟ್ ವಿತ್ ಇನ್ವೆಂಟರಿ ಆಪ್ಷನ್. ಕಂಪನಿ ಅಕೌಂಟ್ ವಿತ್ ಇನ್ವೆಂಟರಿ ಆಪ್ಷನ್ಸ್ ಅನ್ನ ಸೆಲೆಕ್ಟ್ ಮಾಡ್ಕೊಳುತ್ತೆ ಯಾವಾಗಲೂ ಕೂಡ. ಸೊ ಅಲ್ಲಿ 2 ಆಪ್ಷನ್ಸ್ ಇರುತ್ತೆ. ಅಂಡ್ ನೆಕ್ಸ್ಟ್ ಬಂದು ಫಿನಾನ್ಷಿಯಲ್ ಇಯರ್ ಇರುತ್ತೆ. ಫಿನಾನ್ಷಿಯಲ್ ಇಯರ್ ಅಂದ್ರೆ ದ ಯೂಸರ್ ಎಂಟರ್ ದಿ ಡೇಟಾ ಯಾವಾಗ ಎಂಟರ್ ಮಾಡ್ತಾನೆ ಅಲ್ಲಿಂದ ಫಿನಾನ್ಷಿಯಲ್ ಇಯರ್ ಸ್ಟಾರ್ಟ್ ಆಗುತ್ತೆ. ಯೂಶಲಿ ಫಿನಾನ್ಷಿಯಲ್ ಇಯರ್ ಡಿಫಾಲ್ಟ್ ಆಗಿ ಟ್ಯಾಲಿನೇ ಅಕ್ಸೆಪ್ಟ್ ತಗೊಳ್ತಾ ಹೋಗುತ್ತೆ. ಡಿಫಾಲ್ಟ್ ಆಗಿ ಅದೇ ಫಿನಾನ್ಷಿಯಲ್ ಇಯರ್ ತೋರಿಸ್ತಾ ಹೋಗುತ್ತೆ. ಅಂಡ್ ಟ್ಯಾಲಿ ವಾಲ್ಟ್ ಅಂತ ಇರುತ್ತೆ. ಟ್ಯಾಲಿ ವಾಲ್ಟ್ ಅಂದ್ರೆ ನೀವು ಎನ್ಕ್ರಿಪ್ಷನ್ಸ್ ಅನ್ನ ಮಾಡಬಹುದು. ನಿಮ್ಮ ಡೇಟಾವನ್ನ ಯಾರು ಕೂಡ ಈಸಿಯಾಗಿ ನಾರ್ಮಲ್ ಆಗಿ ಆಕ್ಸೆಸ್ ಮಾಡದೇ ಇರ್ತಾರೆ, ಅನ್ಆಥರೈಸ್ಡ್ ಪರ್ಸನ್ ಆಕ್ಸೆಸ್ ಮಾಡಲಿಕ್ಕೆ ಅವಕಾಶ ಕೊಡದೇ ಇರೋ ತರ ಟ್ಯಾಲಿ ವಾಲ್ಟ್ ಇರುತ್ತೆ. ಅದ್ರ ಪಾಸ್ವರ್ಡ್ ಅನ್ನ ಕೊಟ್ಟು ನೀವು ಎನ್ಕ್ರಿಪ್ಟ್ ಅನ್ನ ಮಾಡಬಹುದು. ಆಥರೈಸ್ಡ್ ಪರ್ಸನ್ ಮಾತ್ರನೇ ಅದನ್ನ ರಿಕವರ್ ಮಾಡ್ಕೋಬಹುದು. ದಟ್ ಇಸ್ ಯೂಸ್ ಸೆಕ್ಯೂರಿಟಿ ಕಂಟ್ರೋಲ್ ಅಂತ ಇರುತ್ತೆ. ಅಲ್ಲಿ ನೀವು ಆಪ್ಷನ್ ಎಸ್ ಕೊಡಬೇಕು. ಅಲ್ಲಿ ನೋ ಅಂತಾನೆ ಇರುತ್ತೆ. ಯೂಸ್ ಸೆಕ್ಯೂರಿಟಿ ಕಂಟ್ರೋಲ್ ನೀವು ಎಸ್ ಆದ್ರೂ ಕೊಡ್ಬೋದು, ನೋ ಆದ್ರೂ ಕೊಡ್ಬೋದು. ಇದು ಆಪ್ಷನ್ ಡಿಫಾಲ್ಟ್ ಆಗಿ ನೋ ಅಂತಾನೆ ಇರುತ್ತೆ. ಬಟ್ ನೀವು ಅದನ್ನ ಎಸ್ ಅಂತ ಕೊಟ್ರೆ ನೀವು ಪಾಸ್ವರ್ಡ್ ಅನ್ನ ಕೊಡಬೇಕಾಗುತ್ತೆ. ಸೊ ಆ ಪಾಸ್ವರ್ಡ್ ಅನ್ನ ಕೊಟ್ಟಾಗ ಎನ್ಕ್ರಿಪ್ಷನ್ಸ್ ಅನ್ನ ತಗೋಬೇಕಾಗುತ್ತೆ. ಅಂಡ್ ಯೂಸ್ ಟ್ಯಾಲಿ ಆಡಿಟ್ ಸಿಸ್ಟಮ್ ಅನ್ನ ಕೂಡ ಅಲೋ ಯೂಸ್ ಮಾಡಬೇಕು. ಟ್ಯಾಲಿ ಆಡಿಟ್ ಅಲೋ ದಿ ಅಡ್ಮಿನಿಸ್ಟ್ರೇಟರ್ ಆಡಿಟರ್ ಪ್ರೊಫೈಲ್ ಟು ಟ್ರ್ಯಾಕ್ ದಿ ಚೇಂಜ್ ಇನ್ ದಿ ಅಕೌಂಟಿಂಗ್ ಇನ್ಫಾರ್ಮೇಶನ್ಸ್ ಅಲ್ಲಿ ಏನಾದ್ರು ಚೇಂಜಸ್ ಆಗಿದೆಯಾ ವೆರಿಫಿಕೇಶನ್ಸ್ ಅನ್ನ ಮಾಡಲಿಕ್ಕೆ ಈಸಿ ಆಗುತ್ತೆ. ಹಾಗಾಗಿ ಯೂಸ್ ಟ್ಯಾಲಿ ಆಡಿಟ್ ಸಿಸ್ಟಮ್ಸ್ ಅನ್ನ ಯೂಸ್ ಮಾಡಬೇಕಾಗುತ್ತೆ. ಸೊ ಇಷ್ಟು ಪಾಯಿಂಟ್ಸ್ ಅನ್ನ ನೀವು ಬರೀಬೇಕಾಗುತ್ತೆ. ಜಸ್ಟ್ ಮೇನ್ ಪಾಯಿಂಟ್ಸ್ ಅನ್ನ ಗೊತ್ತಿರಲಿ. ನೇಮ್ ಅಂದ್ರೆ ಮೇಲಿಂಗ್ ನೇಮ್, ಅಡ್ರೆಸ್, ಸ್ಟೇಟ್, ಪಿನ್ ಕೋಡ್, ಫೋನ್ ನಂಬರ್, ಮೊಬೈಲ್ ನಂಬರ್, ಇಮೇಲ್, GST ನಂಬರ್, ಟ್ಯಾಕ್ಸ್ ನಂಬರ್, ಮೇಂಟೈನ್, ಫಿನಾನ್ಷಿಯಲ್ ಇಯರ್, ಟ್ಯಾಲಿ ವಾಲ್ಟ್, ಟ್ಯಾಲಿ ಸೆಕ್ಯೂರಿಟಿ,
ಸೆಕ್ಯೂರಿಟಿ ಕಂಟ್ರೋಲ್, ಟ್ಯಾಲಿ ಆಡಿಟ್ ಸಿಸ್ಟಮ್ ಇಷ್ಟು ಬರೆದು ನೀವು ಇಮ್ಯಾಜಿನರಿ ಫಿಗರ್ಸ್ ಅಂತ ಕೇಳಿದ್ರೆ ನೀವು ಓನ್ ಇಮ್ಯಾಜಿನರಿ ಫಿಗರ್ಸ್ ಅನ್ನ ಬರೀಬೇಕು. ಅಂಡ್ ಸ್ಟೆಪ್ಸ್ ಅನ್ನ ಎಕ್ಸ್ಪ್ಲೈನ್ ಮಾಡಿ ಅಂತ ಹೇಳಿದ್ರೆ ಈ ತರ ಎಕ್ಸ್ಪ್ಲೈನ್ ಅನ್ನ ನೀವು ಮಾಡಬೇಕಾಗುತ್ತೆ. ಇದು ಒಂದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಕ್ರಿಯೇಟ್ ಕಂಪನಿ ಬಗ್ಗೆ ಬರೀರಿ ಅಂತ ಈ ತರ ಬರೆದ್ರೆ ನೀವು ಸಾಕಾಗುತ್ತೆ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ನೋಡಿ, ಇದು ವೆರಿ ವೆರಿ ಇಂಪಾರ್ಟೆಂಟ್. ಎಕ್ಸ್ಪ್ಲೈನ್ ದ ಪ್ರೀ ಡಿಫೈನ್ಡ್ ಲೆಡ್ಜರ್ ಗ್ರೂಪ್ಸ್ ಅಥವಾ ಪ್ರೀ ಡಿಫೈನ್ಡ್ ಗ್ರೂಪ್ಸ್ ಆರ್ ಡಿಫಾಲ್ಟ್ ಗ್ರೂಪ್ಸ್ ಅವೈಲಬಲ್ ಇನ್ ಟ್ಯಾಲಿ. ನೋಡಿ ಆಲ್ಮೋಸ್ಟ್ 28 ಪ್ರೀ ಡಿಫೈನ್ಡ್ ಗ್ರೂಪ್ಸ್ ಇರೋದು. ಈ 28 ನೆನಪಲ್ಲಿ ಇಟ್ಕೊಂಡು ಜಸ್ಟ್ ನೀವು ಅದಕ್ಕೆ ಸಂಬಂಧಪಟ್ಟ ಮೀನಿಂಗ್ ಬರೋದೇ ಸಾಕು. ನಾನು ನಿಮಗೆ ನೋಟ್ಸ್ ಅಲ್ಲಿ ಅಟ್ಲೀಸ್ಟ್ ಈ ಒಂದು ಡಿಸ್ಕ್ರಿಪ್ಷನ್ಸ್ ಅಲ್ಲಿ ಹಾಕಿದಾಗ ಒಂದು 10 to 12 ಎಕ್ಸ್ಪ್ಲೈನ್ ಮಾಡಿ ಕೊಟ್ಟಿರ್ತೀನಿ. ಪ್ರೀ ಡಿಫೈನ್ಡ್ ಗ್ರೂಪ್ಸ್ ಅಂದ್ರೆ 28 ನೆನಪಲ್ಲಿ ಇಟ್ಕೊಂಡಿರಿ. ನೋಡಿ, ಬ್ಯಾಂಕ್ ಅಕೌಂಟ್, ಫಿಕ್ಸ್ಡ್ ಅಸೆಟ್, ಬ್ಯಾಂಕ್ OCC ಅಕೌಂಟ್, ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್, ಬ್ಯಾಂಕ್ ಓವರ್ ಡ್ರಾಫ್ಟ್ ಅಕೌಂಟ್, ಇಂಡೈರೆಕ್ಟ್ ಇನ್ಕಮ್, ಕ್ಯಾಪಿಟಲ್ ಅಕೌಂಟ್, ಇನ್ವೆಸ್ಟ್ಮೆಂಟ್ ಅಕೌಂಟ್, ಕ್ಯಾಶ್ ಇನ್ ಹ್ಯಾಂಡ್, ಲೋನ್ಸ್ ಅಂಡ್ ಅಡ್ವಾನ್ಸಸ್, ಕರೆಂಟ್ ಅಸೆಟ್, ಲೋನ್ಸ್, ಕರೆಂಟ್ liabilities, ಸ್ಟಾಕ್ ಇನ್ ಹ್ಯಾಂಡ್, ಡೆಪಾಸಿಟ್ಸ್, then provisions, direct expenses, purchase, duties and taxation, reserves and surplus, sales account, secured loans, sundry creditors, sundry debtors, suspenses account, direct income, miscellaneous expenses, retained earnings. ಇದು 28 ಪ್ರೀ-ಡಿಫೈನ್ಡ್ ಗ್ರೂಪ್ಸ್ ಅವೈಲಬಲ್ ಇನ್ ಟ್ಯಾಲಿ. ಡಿಫಾಲ್ಟ್ ಗ್ರೂಪ್ಸ್ ಅಥವಾ ಪ್ರೀ-ಡಿಫೈನ್ಡ್ ಗ್ರೂಪ್ಸ್ ಇನ್ ಟ್ಯಾಲಿ ಅಂತ ಕರಿತೀವಿ. ಸೊ ಈ ಪ್ರೀ-ಡಿಫೈನ್ಡ್ ಗ್ರೂಪ್ಸ್ಗೆ ನಾನು ಇಲ್ಲಿ ಎಕ್ಸ್ಪ್ಲೈನ್ ಕೂಡ ಹಾಕಿರ್ತೀನಿ ನಿಮಗೆ. ನೋಡಿ, ಕ್ಯಾಪಿಟಲ್ ಅಕೌಂಟ್ಸ್ ಅಂತ ತಗೊಂಡ್ರೆ, ಫಾರ್ ಎಕ್ಸಾಂಪಲ್ ನಾನು ಎಲ್ಲದಕ್ಕೂ ಹಾಕಿಲ್ಲ, ಅಟ್ಲೀಸ್ಟ್ ಒಂದು 10 ಎಕ್ಸ್ಪ್ಲೈನ್ ಮಾಡ್ಕೊಟ್ಟಿದ್ದೀನಿ. ಕ್ಯಾಪಿಟಲ್ ಅಕೌಂಟ್ ಅಂದ್ರೆ ಇಟ್ ಹೋಲ್ಡ್ಸ್ ದಿ ಕ್ಯಾಪಿಟಲ್ ಆಫ್ ದಿ ಕಂಪನಿ. ಅಂದ್ರೆ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ಬರೀ ಕ್ಯಾಪಿಟಲ್ ಆಫ್ ದಿ ಕಂಪನಿ ಬಗ್ಗೆ ಮಾತ್ರನೇ ಇರಬೇಕು. ಎಕ್ಸಾಂಪಲ್, ಕಂಪನಿ ಆದ್ರೆ ಕಂಪನಿ ಈಕ್ವಿಟಿ ಕ್ಯಾಪಿಟಲ್ ಅಥವಾ ಶೇರ್ ಕ್ಯಾಪಿಟಲ್ ನ ರೆಕಾರ್ಡ್ ಮಾಡ್ತೀವಿ. ಪಾರ್ಟ್ನರ್ಶಿಪ್ ಫರ್ಮ್ ಆದ್ರೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ನ ರೆಕಾರ್ಡ್ ಮಾಡಬೇಕು. ಅಂಡ್ ಪ್ರೊಪ್ರೈಟರ್ಶಿಪ್ ಆದ್ರೆ ಓನರ್ಸ್ ಕ್ಯಾಪಿಟಲ್ ನ ರೆಕಾರ್ಡ್ ಮಾಡಬೇಕಾಗುತ್ತೆ. ಅದು ಬ್ಯಾಂಕ್ ಅಕೌಂಟ್ ಅಂದ್ರೆ ಇಟ್ ಹೋಲ್ಡ್ಸ್ ದಿ ಬ್ಯಾಂಕ್ ಅಕೌಂಟ್ ಆಫ್ ದಿ ಕಂಪನಿ. ಅಂದ್ರೆ ಕರೆಂಟ್ ಅಕೌಂಟ್, ಸೇವಿಂಗ್ ಅಕೌಂಟ್ ಅಥವಾ ಡೆಪಾಸಿಟ್ ಅಕೌಂಟ್ ಯಾವ್ದಿದೆ ಅದನ್ನ ತಗೋಬೇಕಾಗುತ್ತೆ. ಅಂಡ್ ಕ್ಯಾಶ್ ಇನ್ ಹ್ಯಾಂಡ್ ಅಂದ್ರೆ ಕ್ಯಾಶ್ ಎಷ್ಟಿದೆ ಅನ್ನೋದ್ರ ಬಗ್ಗೆ ರೆಕಾರ್ಡ್ ಮಾಡುತ್ತೆ. ಸ್ಟಾಕ್ ಇನ್ ಹ್ಯಾಂಡ್ ಅಂದ್ರೆ ಇಟ್ ಹೋಲ್ಡ್ಸ್ ದಿ ಕ್ಲೋಸಿಂಗ್ ಸ್ಟಾಕ್ ಆಫ್ ದಿ ಕಂಪನಿ ಬಗ್ಗೆ ರೆಕಾರ್ಡ್ ಮಾಡುತ್ತೆ. ಅಂಡ್ ಸನ್ರಿ ಡೆಟಾಸ್ ಅಕೌಂಟ್ ಏನಿದೆ, ಇಟ್ ಹೋಲ್ಡ್ಸ್ ದಿ ಅಕೌಂಟ್ ಬಿಲಾಂಗ್ಸ್ ಟು ದ ಡೆಟಾಸ್ ದೋಸ್ ಹೂ ಆರ್ ಬಾರೋ ಮನಿ ಆರ್ ಮನೀಸ್ ವರ್ತ್ ಫ್ರಮ್ ದಿ ಬಿಸ್ನೆಸ್ ಇಂದ ಯಾರು ಬಾರೋ ಮಾಡಿರ್ತಾರೆ ಅವರ ಡೀಟೇಲ್ ನ ಒಳಗೊಂಡಿರುತ್ತೆ. ಅಂಡ್ ಸನ್ರಿ ಕ್ರೆಡಿಟರ್ಸ್ ಅಂದ್ರೆ ದಿಸ್ ಅಕೌಂಟ್ ಹೋಲ್ಡ್ಸ್ ದಿ ಕ್ರೆಡಿಟರ್ಸ್ ಆಫ್ ದಿ ಕಂಪನಿ ಹೂ ಆರ್ ಪ್ರೊವೈಡಿಂಗ್ ಕ್ರೆಡಿಟ್ ಫೆಸಿಲಿಟಿ ಟು ದಿ ಬಿಸ್ನೆಸ್ ಆರ್ ಕಂಪನಿಗೆ ಯಾರು ಕ್ರೆಡಿಟ್ ಫೆಸಿಲಿಟಿ ಕೊಟ್ಟಿರ್ತಾರೆ ಅವರ ಇನ್ಫಾರ್ಮೇಶನ್ಸ್ ನ ಒಳಗೊಂಡಿರುತ್ತೆ. ಅಂಡ್ ಕರೆಂಟ್ ಲಯಬಿಲಿಟಿ ಅಂದ್ರೆ ಇಟ್ ಹೋಲ್ಡ್ಸ್ ಔಟ್ಸ್ಟ್ಯಾಂಡಿಂಗ್ ಲಯಬಿಲಿಟಿ ಆಫ್ ದಿ ಕಂಪನಿ. ಯಾವುದೆಲ್ಲ ಲಯಬಿಲಿಟಿ ಕೊಡಬೇಕು ಬರುತ್ತೆ, ಸ್ಟ್ಯಾಟ್ಯೂಟರಿ ಲಯಬಿಲಿಟಿ ಆಗಿರ್ಬೋದು ಅಥವಾ ಅದರ್ ಲಯಬಿಲಿಟಿ ಆಗಿರ್ಬೋದು, ಜಸ್ಟ್ ಪ್ರಾವಿಡೆಂಟ್ ಫಂಡ್ ಆಗಿರ್ಬೋದು, TDS ಆಗಿರ್ಬೋದು, ಅಥವಾ ಎನಿ ಅದರ್ ಶಾರ್ಟ್ ಟರ್ಮ್ ಆಬ್ಲಿಗೇಷನ್ಸ್ ಏನಿರುತ್ತೆ ಅದನ್ನ ಕರೆಂಟ್ ಲಯಬಿಲಿಟಿ ಅಂತ ಕರಿತೀವಿ. ಅಂಡ್ ಡ್ಯೂಟೀಸ್ ಅಂಡ್ ಟ್ಯಾಕ್ಸೇಷನ್ಸ್ ಅನ್ನ ರೆಕಾರ್ಡ್. ಡ್ಯೂಟೀಸ್ ಅಂಡ್ ಟ್ಯಾಕ್ಸೇಷನ್ಸ್ ಅಂದ್ರೆ ಇಟ್ ಹೋಲ್ಡ್ಸ್ ದ ಅಕೌಂಟ್ ಆಫ್ ಡ್ಯೂಟೀಸ್ ಅಂಡ್ ಟ್ಯಾಕ್ಸೇಷನ್ ಲೈಕ್ ಇನ್ಕಮ್ ಟ್ಯಾಕ್ಸ್ ಆಗಿರ್ಬೋದು, ಕಾರ್ಪೊರೇಟ್ ಟ್ಯಾಕ್ಸ್ ಆಗಿರ್ಬೋದು, ಎಕ್ಸೈಸ್ ಡ್ಯೂಟಿ ಆಗಿರ್ಬೋದು, GST ಆಗಿರ್ಬೋದು. ಇವೆಲ್ಲದೂ ಕೂಡ ಟ್ಯಾಕ್ಸಸ್ ಅಂಡ್ ಡ್ಯೂಟಿಗೆ ಸಂಬಂಧಪಟ್ಟಂತಹ ಎಲ್ಲ ಅಂಶಗಳು ಕೂಡ ಡ್ಯೂಟೀಸ್ ಅಂಡ್ ಟ್ಯಾಕ್ಸೇಷನ್ಸ್ ಅಲ್ಲಿ ರೆಕಾರ್ಡ್ ಮಾಡಬೇಕಾಗುತ್ತೆ. ಅಂಡ್ ಫಿಕ್ಸ್ಡ್ ಅಸೆಟ್ಸ್ ಅಂದ್ರೆ ಯಾವ್ದು ಲಾಂಗ್ ಟರ್ಮ್ ಡ್ಯೂರೇಷನ್ಸ್ ಇರುತ್ತೆ ಫಿಕ್ಸ್ಡ್ ಅಸೆಟ್ ನ ರೆಕಾರ್ಡ್ ಮಾಡಬೇಕಾಗುತ್ತೆ. ಇಟ್ ಈಸ್ ಎನ್ ಕನ್ವೀನಿಯಂಟ್ ಪ್ಲೇಸ್ ಟು ಹೋಲ್ಡಿಂಗ್ ದ ಫಿಕ್ಸ್ಡ್ ಅಸೆಟ್ ಆಫ್ ದಿ ಕಂಪನಿ ಲೈಕ್ ಲ್ಯಾಂಡ್, ಬಿಲ್ಡಿಂಗ್, ಪ್ಲಾಂಟ್, ಫರ್ನಿಚರ್, ಮಿಷನರಿ ಅಂಡ್ ಎನಿ ಅದರ್ ಫಿಕ್ಸ್ಡ್ ಅಸೆಟ್ ಲಾಂಗ್ ಟರ್ಮ್ ಡ್ಯೂರೇಷನ್ಸ್ ಏನಿರುತ್ತೆ ಅವೆಲ್ಲ ಫಿಕ್ಸ್ಡ್ ಅಸೆಟ್ ಅಲ್ಲಿ ರೆಕಾರ್ಡ್ ಮಾಡಬೇಕಾಗುತ್ತೆ. ಅಂಡ್ ಇನ್ವೆಸ್ಟ್ಮೆಂಟ್ ಅಕೌಂಟ್ ಅಂತ ಏನಿದೆ, ಇಟ್ ಹೋಲ್ಡ್ಸ್ ದಿ ಅಕೌಂಟ್ ಆಫ್ ದಿ ಇನ್ವೆಸ್ಟ್ಮೆಂಟ್, ಓವರ್ ಆಲ್ ಇನ್ವೆಸ್ಟ್ಮೆಂಟ್ ಮೇಡ್ ಬೈ ದಿ ಕಂಪನಿ ಇನ್ ಶೇರ್ಸ್, ಡಿಬೆಂಚರ್, ಬಾಂಡ್ಸ್, ಮ್ಯೂಚುವಲ್ ಫಂಡ್ಸ್ ಆರ್ ಎನಿ ಅದರ್ ಗವರ್ಮೆಂಟ್ ಸೆಕ್ಯೂರಿಟೀಸ್ ಅಲ್ಲಿ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಇನ್ವೆಸ್ಟ್ಮೆಂಟ್ ಅಲ್ಲೇ ರೆಕಾರ್ಡ್ ಮಾಡಬೇಕಾಗುತ್ತೆ. ಅಂಡ್ ಲೋನ್ಸ್ ಅಂತ ಹೇಳಿದ್ರೆ ಕಂಪನಿ ಏನ್ ಲೋನ್ಸ್ ಅನ್ನ ತಗೊಂಡಿರುತ್ತೆ ಬ್ಯಾಂಕ್ ಇಂದ, ಆ ಡೀಟೇಲ್ಸ್ ಅನ್ನ ಲೋನ್ಸ್ ಅಂಡ್ ಅಡ್ವಾನ್ಸ್ ಲೋನ್ಸ್ ಅಲ್ಲಿ ರೆಕಾರ್ಡ್ ಮಾಡಬೇಕಾಗುತ್ತೆ. ಅಂಡ್ ಬ್ರಾಂಚಸ್ ಅಂಡ್ ಡಿವಿಷನ್ಸ್ ಅಂತ ಬಂದ್ರೆ ಈ ಬ್ರಾಂಚಸ್ ಅಂಡ್ ಡಿವಿಷನ್ಸ್ ಅಲ್ಲಿ ಕಂಪನಿ ಯಾವ್ದಾದ್ರು ಬ್ರಾಂಚಸ್ ಇದ್ರೆ, ಡಿವಿಷನ್ಸ್ ಇದ್ರೆ, ಎಕ್ಸಿಸ್ಟಿಂಗ್ ಕಂಪನಿದು ಆ ಒಂದು ಬ್ರಾಂಚಸ್ ಅಂಡ್ ಡಿವಿಷನ್ಸ್ ಅಲ್ಲಿ ರೆಕಾರ್ಡ್ ಮಾಡಬೇಕಾಗುತ್ತೆ. ಅಂಡ್ ಸಸ್ಪೆನ್ಸ್ ಅಕೌಂಟ್ ಇದೆ, ಇದನ್ನ ಯೂಸ್ ಮಾಡೋದು ಟ್ರಯಲ್ ಬ್ಯಾಲೆನ್ಸ್ ಅಲ್ಲಿ ಏನಾದ್ರು ಡಿಫರೆನ್ಸ್ ಬಂದ್ರೆ ಸಸ್ಪೆನ್ಸ್ ಅಕೌಂಟ್ ಅನ್ನ ಯೂಸ್ ಮಾಡ್ತಾರೆ. ಇದೇ ತರ ನೀವೆಲ್ಲದಕ್ಕೂ ಕೂಡ ಜನರಲ್ ಆಗಿ ಮೀನಿಂಗ್ ಅನ್ನ ಬರೀಬಹುದು, ಬಟ್ ಅಟ್ಲೀಸ್ಟ್ ಒಂದು 10 ಮಾಡಿದ್ರೆ ಸಾಕಾಗುತ್ತೆ. ಇದು ಒಂದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಅಂಡ್ ಹೌ ಟು ಕ್ರಿಯೇಟ್ ಅಂಡ್ ಆಲ್ಟರ್ ಡಿಲೀಟ್ ಲೆಡ್ಜರ್ ಇನ್ ಟ್ಯಾಲಿ ಪ್ರೈಮ್. ನೋಡಿ, ಲೆಡ್ಜರ್ ನ ಯಾವ ತರ ಕ್ರಿಯೇಟ್ ಮಾಡ್ತೀರಾ, ಯಾವ ತರ ಆಲ್ಟರ್ ಮಾಡಬಹುದು, ಯಾವ ತರ ಡಿಲೀಟ್ ಮಾಡಬಹುದು ಬರೀಬೇಕಾಗುತ್ತೆ. ನಾನು ಆಗ್ಲೇ ಹೇಳಿದೆ, ಲೆಡ್ಜರ್ಸ್ ಅಂತ ಬಂದಾಗ ಒಂದು ಪರ್ಮನೆಂಟ್ ರೆಕಾರ್ಡ್, ಎಲ್ಲಾ ತರದ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ನ ರೆಕಾರ್ಡ್ ಮಾಡ್ತಕ್ಕಂಥದ್ದೇ ಲೆಡ್ಜರ್ ಅಂತ ಕರಿತೀವಿ. ಬಿಲಾಂಗ್ಸ್ ಟು ಪರ್ಟಿಕ್ಯುಲರ್ ಗ್ರೂಪ್, ಪರ್ಸನ್, ಅಸೆಟ್, ಲಯಬಿಲಿಟಿ, ಎಕ್ಸ್ಪೆನ್ಸ್, ಇನ್ಕಮ್ ಎಲ್ಲದಕ್ಕೂ ಸಂಬಂಧಪಟ್ಟಂತ ಎಲ್ಲಾ ತರದ ಸಿಮಿಲರ್ ಅಕೌಂಟ್ ಅನ್ನ ರೆಕಾರ್ಡ್ ಮಾಡ್ತಾ ಹೋಗುತ್ತೆ. ಲೆಡ್ಜರ್ನ ಹೇಗೆ ಕ್ರಿಯೇಟ್ ಮಾಡಬೇಕಪ್ಪ ಅಂದ್ರೆ ನೋಡಿ, ಈ ಕ್ರಿಯೇಷನ್ ಬರಿಬೇಕು, ಆಲ್ಟರ್ ಬರಿಬೇಕು, ಡಿಲೀಟ್ ಬರಿಬೇಕು, ಈ ತರ ಸಿಂಪಲ್ ಆಗಿ ಬರೀರಿ. ಕ್ರಿಯೇಟಿಂಗ್ ಎ ಲೆಡ್ಜರ್ ಅಂತ ಬಂದ್ರೆ ಟ್ಯಾಲಿ ಆಟೋಮ್ಯಾಟಿಕಲಿ ಕ್ರಿಯೇಟ್ 2 ಲೆಡ್ಜರ್ ಅಕೌಂಟ್ಸ್. 2 ಲೆಡ್ಜರ್ ಅಕೌಂಟ್ ಟ್ಯಾಲಿ ಆಟೋಮ್ಯಾಟಿಕ್ ಆಗಿ ಕ್ರಿಯೇಟ್ ಮಾಡುತ್ತೆ. ಒಂದು ಕ್ಯಾಶ್ ಮತ್ತೆ P&L ಅಕೌಂಟ್. ಇವೆರಡು ಬಿಟ್ಟು ಇನ್ನೆಲ್ಲದೂ ಕೂಡ ನಾವೇ ಕ್ರಿಯೇಟ್ ಮಾಡಬೇಕು.
ಕ್ರಿಯೇಟ್ ಮಾಡಬೇಕು ಅಂದರೆ ಗೋ ಟು ಗೇಟ್ವೇ ಆಫ್ ಟ್ಯಾಲಿ, ಅಕೌಂಟ್ ಇನ್ಫೋ ಸೆಲೆಕ್ಟ್ ಮಾಡ್ಕೊಳ್ಳಿ, ಲೆಡ್ಜರ್ ಮೇಲೆ ಕ್ಲಿಕ್ ಮಾಡಿ, ನನಗೆ ಕ್ರಿಯೇಟಿಂಗ್ ಲೆಡ್ಜರ್ ಬರುತ್ತೆ. ಕ್ರಿಯೇಟ್ ಮಾಡಲಿಕ್ಕೆ ಎರಡು ಆಪ್ಷನ್ಸ್ ಇದೆ. ಕ್ರಿಯೇಟ್ ಲೆಡ್ಜರ್ ಕ್ಯಾನ್ ಬಿ ಡನ್ ಥ್ರೂ ದಿ ಸಿಂಗಲ್ ಲೆಡ್ಜರ್ ಕ್ರಿಯೇಷನ್ ಆರ್ ಮಲ್ಟಿಪಲ್ ಲೆಡ್ಜರ್. ಸಿಂಗಲ್ ಲೆಡ್ಜರ್ ಅಂದರೆ ಒಂದೊಂದೇ ಲೆಡ್ಜರ್ನ ಕ್ರಿಯೇಟ್ ಮಾಡಿ, ಮಲ್ಟಿಪಲ್ ಲೆಡ್ಜರ್ ಅಂದರೆ ನಂಬರ್ ಆಫ್ ಲೆಡ್ಜರ್ಸನ್ನು ಒಂದೇ ಸಲ ಕ್ರಿಯೇಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಸಿಂಗಲ್ ಲೆಡ್ಜರ್ನ ಕ್ರಿಯೇಟ್ ಮಾಡ್ತೀರಾ ಅಂತ ಹೇಳಿದ್ರೆ ನೇಮ್, ಎಂಟರ್ ದಿ ನೇಮ್ ಆಫ್ ದಿ ಅಕೌಂಟ್. ಫಾರ್ ಎಕ್ಸಾಂಪಲ್ ಲ್ಯಾಂಡ್, ಬಿಲ್ಡಿಂಗ್, ಪ್ಲಾಂಟ್, ಅಥವಾ ಮಿಸ್ಟರ್ ಎಕ್ಸ್ ಡೆಟಾರ, ಮಿಸ್ಟರ್ ವೈ ಕ್ರೆಡಿಟಾರ, ಯಾರ್ದಾದ್ರು ನೇಮನ್ನು ರೆಕಾರ್ಡ್ ಮಾಡಬೇಕು. ಅಂಡ್ ಲೆಡ್ಜರ್ ಇಟ್ ಡಸ್ ನಾಟ್ ಅಲೋ ಡೂಪ್ಲಿಕೇಟ್ ಎಂಟ್ರೀಸ್ನ ಅಲೋ ಮಾಡೋದಿಲ್ಲ. ಆನ್ ಟೈಮ್ ಎಂಟ್ರಿ ಮಾತ್ರ ರೆಕಾರ್ಡ್ ಮಾಡುತ್ತೆ, ಡೂಪ್ಲಿಕೇಟ್ ಎಂಟ್ರೀಸ್ನ ಅಲೋ ಮಾಡೋದಿಲ್ಲ. ಅಂಡ್ ಟ್ಯಾಲಿ ಕನ್ವರ್ಟ್ ದ ಫಸ್ಟ್ ಲೆಟರ್ ಟು ರಿಲೆವೆಂಟ್ ವರ್ಡ್ ಟು ಅಪ್ಪರ್ ಕೇಸ್. ಮೊದಲನೇ ಬಿಗಿನಿಂಗ್ ಲೆಟರ್ ಏನಿರುತ್ತೆ ಅದನ್ನ ಅಪ್ಪರ್ ಕೇಸ್ಗೆ ಟ್ಯಾಲಿನೇ ಕೊಡುತ್ತೆ. ಅಂಡ್ ಆಲಿಯಾಸ್ ಅಂತ ಕರಿತೀವಿ. ಎಂಟರ್ ಆಲಿಯಾಸ್ ನೇಮ್ ಈಸ್ ರಿಕ್ವೈರ್ಡ್ ಇಫ್ ಇಟ್ ಈಸ್ ರಿಕ್ವೈರ್ಡ್, ಬಟ್ ವಿ ಕ್ಯಾನ್ ಅಸೆಸ್ ದ ಲೆಡ್ಜರ್ ಯೂಸಿಂಗ್ ಒರಿಜಿನಲ್ ನೇಮ್ ಆಫ್ ದಿ ಒರಿಜಿನಲ್ ನೇಮ್ ಆರ್ ಆಲಿಯಾಸ್ ನೇಮ್. ಬಟ್ ವೈಲ್ ಕ್ರಿಯೇಟಿಂಗ್ ಲೆಡ್ಜರ್ ಅಕೌಂಟ್ ರೈಟಿಂಗ್ ಆಲಿಯಾಸ್ ಇಸ್ ನಾಟ್ ನೆಸೆಸರಿ, ಇದು ಅವಶ್ಯಕತೆ ಇಲ್ಲ ಅಂತ ಹೇಳುತ್ತೆ. ಅಂಡ್ ಅಂಡರ್ ವಿಚ್ ಗ್ರೂಪ್, ನೀವು ಏನ್ ನೇಮ್ ಕೊಟ್ಟಿದ್ದೀರಾ ಲೆಡ್ಜರ್ ಅಕೌಂಟ್, ಅಂಡರ್ ವಿಚ್ ಆಲ್ ದಿ ಅಕೌಂಟ್ ಮಸ್ಟ್ ಬಿ ಕ್ಲಾಸಿಫೈಡ್ ಅಂಡರ್ ಅಪ್ರೋಪ್ರಿಯೇಟ್ ಗ್ರೂಪ್ ಅಲ್ಲಿ ಬರಬೇಕು. ಫಾರ್ ಎಕ್ಸಾಂಪಲ್ ನಾನು ಲ್ಯಾಂಡ್ ಅಂತ ಲೆಡ್ಜರ್ ಕ್ರಿಯೇಟ್ ಮಾಡಿದ್ರೆ ಲ್ಯಾಂಡ್ ಫಾಲ್ ಅಂಡರ್ ಫಿಕ್ಸ್ಡ್ ಅಸೆಟ್ ಅಲ್ಲಿ ಬರಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಯಾವುದು ಕೆನರಾ ಬ್ಯಾಂಕ್ ಅಂತ ಕರೆದ್ರೆ ಬ್ಯಾಂಕ್ ಅಕೌಂಟ್ ಅಲ್ಲಿ ನಾನು ತಗೋಬೇಕಾಗುತ್ತೆ, ಅಂಡರ್ ಅಕೌಂಟ್ ಅಲ್ಲಿ ಆಯಾ ಗ್ರೂಪ್ ಅಲ್ಲಿ ಬರೀಬೇಕಾಗುತ್ತೆ. ಸೊ ಹಾಗಾಗಿ ಆಲ್ಟ್ ಆ ಗ್ರೂಪ್ ಕ್ರಿಯೇಟ್ ಮಾಡಿಲ್ಲ ಅಂತ ಹೇಳಿದ್ರೆ ಆಲ್ಟ್ ಸಿ ಪ್ರೆಸ್ ಮಾಡಿ ನೀವು ಗ್ರೂಪ್ ಅನ್ನ ಕ್ರಿಯೇಟ್ ಮಾಡೋದು. ವೈಲ್ ಕ್ರಿಯೇಟಿಂಗ್ ಲೆಡ್ಜರ್ ರೈಟಿಂಗ್ ಆಲಿಯಾಸ್ ಈಸ್ ನಾಟ್ ರಿಕ್ವೈರ್ಡ್, ಅವಶ್ಯಕತೆ ಇಲ್ಲ. ಇನ್ ಕೇಸ್ ಆಫ್ ಸನ್ರಿ ಡೇಟಾ ಅಥವಾ ಸನ್ರಿ ಕ್ರೆಡಿಟರ್ಸ್ ರಿಲೇಟೆಡ್ ಡೇಟಾ ರೆಕಾರ್ಡ್ ಮಾಡ್ತಾ ಇದ್ದೀರಾ ಅಂದ್ರೆ ಇಟ್ ಈಸ್ ಅಡ್ವೈಸಬಲ್ ಟು ಸೆಲೆಕ್ಟ್ ಎಸ್ ಇನ್ ಫಾರ್ ಮೇಂಟೈನಿಂಗ್ ಬಿಲ್ ವೈಸ್ ಡೀಟೇಲ್ಸ್ ಅನ್ನ. ಅಕೌಂಟಿಂಗ್ ಫ್ಯೂಚರ್ಸ್ ಅಲ್ಲಿ ಬಿಲ್ ವೈಸ್ ಡೀಟೇಲ್ಸ್ ಅನ್ನ ನೀವು ಮೆನ್ಷನ್ ಮಾಡೋದನ್ನ ಆಕ್ಟಿವೇಟ್ ಮಾಡಬೇಕಾಗುತ್ತೆ. ಎಸ್ ಅಂತ ಡಿಆಕ್ಟಿವೇಟ್ ಆಗಿರುತ್ತೆ, ನೀವು ಆಕ್ಟಿವೇಟ್ ಮಾಡಬೇಕಾಗುತ್ತೆ. ಇದು ಕ್ರಿಯೇಟಿಂಗ್ಗೆ ಇರ್ತಕ್ಕಂಥದ್ದು ಲೆಡ್ಜರ್ನ ಕ್ರಿಯೇಟ್ ಮಾಡೋ ಪ್ರೊಸೀಜರ್. ಅದೇ ನೀವು ಡಿಸ್ಪ್ಲೇ ಮಾಡ್ತೀರಾ, ಆಲ್ಟರ್ ಮಾಡ್ತೀರಾ, ಡಿಲೀಟ್ ಮಾಡ್ತೀರಾ ಅಂತ ಹೇಳಿ ಡಿಸ್ಪ್ಲೇ ಆಲ್ಟರ್ ಮಾಡಬೇಕು ಅಂದ್ರೆ ಸೇಮ್ ಗೇಟ್ವೇ ಆಫ್ ಟ್ಯಾಲಿ ಅಕೌಂಟ್ ಇನ್ಫೋಗಾಗಿ ಲೆಡ್ಜರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆ ಲೆಡ್ಜರ್ಸ್ ಅಲ್ಲಿ ನಿಮಗೆ ಯಾವ ಲೆಡ್ಜರ್ನ ಆಲ್ಟರ್ ಮಾಡಬೇಕು ಆಲ್ಟರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಲ್ಟರ್ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಮಾಡಿಫಿಕೇಶನ್ ಅಕೌಂಟ್ ಲೆಡ್ಜರ್ ಈಸ್ ಪಾಸಿಬಲ್ ಫಾರ್ ಸಿಂಗಲ್ ಲೆಡ್ಜರ್ ಆಸ್ ವೆಲ್ ಆಸ್ ಮಲ್ಟಿಪಲ್ ಲೆಡ್ಜರ್. ಒನ್ ಬೈ ಒನ್ ಲೆಡ್ಜರ್ಸ್ ಅನ್ನ ಬೇಕಾದ್ರೆ ನೀವು ಮಾಡಿಫೈ ಮಾಡ್ಬೋದು, ಆಲ್ಟ್ರೇಷನ್ಸ್ ಅನ್ನ ಮಾಡ್ಬೋದು. ಸೊ ಅಥವಾ ನೀವು ಮಲ್ಟಿಪಲ್ ಎಡ್ಜಸ್ ಅನ್ನ ಬೇಕಾದ್ರೆ ಮಾಡಿಫೈ ಮಾಡ್ಬೋದು. ಈಗ ಅಂದ್ರೆ ಫಾರ್ ಎಕ್ಸಾಂಪಲ್ ನಾನು ಫಿಕ್ಸ್ಡ್ ಅಸೆಟ್ ಏನು ಫರ್ನಿಚರ್ ಫಿಕ್ಸ್ಡ್ ಅಸೆಟ್ ಅಲ್ಲಿ ಬರಬೇಕು, ಬಟ್ ನಾನು ಅದನ್ನ ಕರೆಂಟ್ ಅಸೆಟ್ ಅಲ್ಲಿ ಹಾಕ್ಬಿಟ್ಟಿದ್ದೀನಿ ಅನ್ಕೊಳ್ಳಿ, ಅದನ್ನ ಮಾಡಿಫೈ ಮಾಡಬೇಕು, ಆಲ್ಟ್ರೇಷನ್ಸ್ ಅನ್ನ ಮಾಡಬೇಕು. ದಟ್ ಈಸ್ ಪಾಸಿಬಲ್ ಥ್ರೂ ದಿ ಡಿಸ್ಪ್ಲೇ ಅಂಡ್ ಆಲ್ಟರ್. ಡಿಸ್ಪ್ಲೇನಲ್ಲಿ ಓನ್ಲಿ ನೀವು ಶೋ ಮಾಡ್ಬೋದು, ಡಿಸ್ಪ್ಲೇ ಮಾಡ್ಬೋದು, ನೋಡ್ಬೋದು ಅಷ್ಟೇ. ಬಟ್ ಆಲ್ಟರ್ ಅಲ್ಲಿ ಮಾಡಿಫಿಕೇಶನ್ಸ್ ಅನ್ನ ನೀವು ಮಾಡ್ಬೋದು. ಅಂಡ್ ನೀವು ಡಿಲೀಟ್ ಅಂಡ್ ಲೆಡ್ಜರ್ನ ಡಿಲೀಟ್ ಮಾಡ್ತೀರಾ ಅಂತ ಹೇಳಿದ್ರೆ ಗೇಟ್ವೇ ಆಫ್ ಟ್ಯಾಲಿ ಅಕೌಂಟ್ ಇನ್ಫೋ ಹೋಗಿ ಲೆಡ್ಜರ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಆಲ್ಟರ್ ಸೆಲೆಕ್ಟ್ ಮಾಡ್ಕೋಬೇಕು. ಯಾವ ಲೆಡ್ಜರ್ನ ನೀವು ಡಿಲೀಟ್ ಮಾಡಬೇಕು ಅದನ್ನ ಸೆಲೆಕ್ಟ್ ಮಾಡಿಕೊಂಡು ಆಲ್ಟ್ ಡಿ ಪ್ರೆಸ್ ಮಾಡಿ ಅಥವಾ ಡಿಲೀಟ್ ಅನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಆ ಲೆಡ್ಜರ್ ಕ್ರಿಯೇಟ್ ಆಗುತ್ತೆ. ಸೊ ಯು ಕ್ಯಾನ್ ಡಿಲೀಟ್ ದ ಲೆಡ್ಜರ್ ಅಕೌಂಟ್ ಇಫ್ ನೋ ವೋಚರ್ ಹ್ಯಾಸ್ ಬಿನ್ ಕ್ರಿಯೇಟೆಡ್. ನೀವು ವೋಚರ್ ಕ್ರಿಯೇಟ್ ಮಾಡಿಲ್ಲ ಅಂದ್ರೆ ಲೆಡ್ಜರ್ನ ಅಲ್ಲೇ ಡಿಲೀಟ್ ಮಾಡಬಹುದು. ಇಫ್ ಇಟ್ ಈಸ್ ಇಫ್ ಯು ವಾಂಟ್ ಟು ಡಿಲೀಟ್ ಎ ಲೆಡ್ಜರ್ ಫಾರ್ ವಿಚ್ ವೋಚರ್ ಹ್ಯಾಸ್ ಬಿನ್ ಕ್ರಿಯೇಟೆಡ್, ನೀವೇನಾದ್ರು ವೋಚರ್ ಅನ್ನ ಕ್ರಿಯೇಟ್ ಮಾಡಿದ್ದು ಆ ಲೆಡ್ಜರ್ನ ನೀವು ಕ್ರಿಯೇಟ್ ಮಾಡಬೇಕಂದ್ರೆ ಫಸ್ಟ್ ನೀವು ವೋಚರ್ನ ಡಿಲೀಟ್ ಮಾಡಬೇಕು. ದೆನ್ ಆಮೇಲೆ ನೀವು ಫಸ್ಟ್ ಅದಾದ್ಮೇಲೆ ನೀವು ಲೆಡ್ಜರ್ ಅನ್ನ ಕ್ರಿಯೇಟ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಇದು ಕ್ರಿಯೇಟಿಂಗ್ ಆಲ್ಟರ್ ಡಿಸ್ಪ್ಲೇ ಡಿಲೀಟ್ ಬಗ್ಗೆ ಇರ್ತಕ್ಕಂಥದ್ದು. ಸೊ ಇದು ಪ್ರೊಸೀಜರ್, ಏನು ಕ್ರಿಯೇಟ್ ಮಾಡ್ತೀರಾ, ಆಲ್ಟರ್ ಮಾಡ್ತೀರಾ, ಡಿಸ್ಪ್ಲೇ ಮಾಡ್ತೀರಾ ಅನ್ನೋದಕ್ಕೆ. ಸೊ ಸೇಮ್ ಪ್ರೊಸೆಸ್ ಒಂದು ಗೊತ್ತಿದ್ರೆ ನೀವು ಮೂರು ಬರೀತೀರಾ. ಗೇಟ್ವೇ ಆಫ್ ಟ್ಯಾಲಿ ಅಕೌಂಟ್ ಇನ್ಫೋ ಲೆಡ್ಜರ್, ಕ್ರಿಯೇಟ್ ಬೇಕಾ ಕ್ರಿಯೇಟ್, ಆಲ್ಟರ್ ಬೇಕಾ ಆಲ್ಟರ್, ಡಿಲೀಟ್ ಬೇಕಾ ಡಿಲೀಟ್, ಅಂಡ್ ಡಿಸ್ಪ್ಲೇ ಬೇಕಾ ಯು ಕ್ಯಾನ್ ಡಿಸ್ಪ್ಲೇ ಮಾಡಬಹುದು. ಸೊ ಇದು ಈ ಚಾಪ್ಟರ್ ಅಲ್ಲಿ ಯೂನಿಟ್ 3 ನಲ್ಲಿ ಇರ್ತಕ್ಕಂಥ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಸ್ ಅಂತ ಕರಿತೀವಿ. ಇದು ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಈ ಟಾಪಿಕ್ ಅನ್ನ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಸೊ ಈ ಒಂದು ನೋಟ್ಸ್ ಅನ್ನ ನಿಮ್ಮ ಡಿಸ್ಕ್ರಿಪ್ಷನ್ಸ್ ಅಲ್ಲಿ ನಾನು ಹಾಕಿರ್ತೀನಿ. ಥ್ಯಾಂಕ್ ಯು.